ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ. ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಮಾನ್ಯ ಕೇಳುಗರಿಗೆಲ್ಲ ಮನದಾಳದ ನಮನ. ಪುರಾಣಾಮೃತದ 141ನೆಯ ಹಾಗೂ ಶ್ರೀದೇವಿ ಲೀಲೆಯ 10ನೆಯ ಅಧ್ಯಾಯದಲ್ಲಿ ನಾವಿದ್ದೇವೆ. ಜಾಗತಿಕ ಸಾಹಿತ್ಯ ಜಗತ್ತಿನ ಮೊದಲ ಕೃತಿ ಆಗಿರುವ ಋಗ್ವೇದದಲ್ಲಿ ಬರುವ ಅತ್ಯಂತ ಪ್ರಸಿದ್ಧ ದೇವಿ ಶ್ಲೋಕ ಶ್ರೀ ಸೂಕ್ತದ ಸಾಲುಗಳೊಂದಿಗೆ ಶ್ರೀ ಮಂದಾರ್ತಿ ಸ್ಥಳ ಪುರಾಣ ಅವಲೋಕಿಸೋಣ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀ ಜಾತವೇದೋಮ ಆವಹ. ಅಗ್ನಿಯನ್ನು ಕೇಂದ್ರವಾಗಿಟ್ಟು ಶ್ರೀದೇವಿಯ ಲೀಲೆಯನ್ನು ಇಲ್ಲಿ ಲಕ್ಷ್ಮಿ ಎಂದು ಹೇಳಿದ್ದರೂ ಶ್ರೀ ಸೂಕ್ತವು ಜಗದಾದಿ ಮಾಯೆಯನ್ನು ವರ್ಣಿಸುತ್ತಾ ಜೀವಿತದ ಗೂಢಾರ್ಥವನ್ನು ಆಧ್ಯಾತ್ಮಿಕತೆಯನ್ನು ಕೂಡ ಹೊಂದಿದೆ ಎಂಬುದು ಬಹಳ ಮುಖ್ಯ. ಪ್ರಿಯ ಕೇಳುಗರೆ, ವ್ಯಾಘ್ರಪಾದ ಮುನಿಯ ಶಾಪಕ್ಕೆ ತುತ್ತಾದ ಪಂಚ ಸಹೋದರಿಯರು ಬಿದಿರ ಮೇಳೆಯಲ್ಲೇ ದಿನಗಳೆಯುತ್ತಿದ್ದರು. ಆವಂತಿಯ ರಾಜನಾದ ದೇವವರ್ಮನು ತನ್ನ ವೈರಿಪಕ್ಷದ ರತ್ನಧ್ವಜನಿಂದ ಸೋಲಿಸಲ್ಪಟ್ಟು ರಾಜ್ಯಭ್ರಷ್ಟನಾಗಿ ಮಾರುವೇಷದಲ್ಲಿ ಅಲೆಯುತ್ತಾ ಆ ಕಾಡಿನಲ್ಲೇ ಬರುತ್ತಿದ್ದನು. ಸರಿಯಾಗಿ ಅದೇ ಸಮಯಕ್ಕೆ ಆ ಕಾನನವಿಡೀ ಕಾಳ್ಗಿಚ್ಚಿಗೆ ತುತ್ತಾಗಿತ್ತು. ಬೆಂಕಿಯ ಕೆನ್ನಾಲಿಗೆ ಮಧ್ಯದಿಂದ ಹಾ ಬೆಂಕಿ, ರಕ್ಷಿಸಿ, ಪ್ರಾಣ ಉಳಿಸಿ, ಬನ್ನಿ ಕಾಪಾಡಿ ಎಂದು ಚೀರಿಡುವ ನಾರಿಯರ ಹೃದಯ ವಿದ್ರಾವಕ ರೋದನ ರಾಜನಿಗೆ ಕೇಳಿಸಿತು. ಅಲ್ಲಿ ನೋಡಿದಾಗ ಬಿದಿರ ಮೇಳೆಯ ಮಧ್ಯದಲ್ಲಿ 5 ಸರ್ಪಿಣಿಯರು ಗೋಚರವಾದವು. ಆದರೆ ಹಾವುಗಳನ್ನು ರಕ್ಷಿಸಲು ಹಿಂಜರಿದನು ಆ ಅರಸ. ನಳಮಹಾರಾಜನು ಕಾಳ್ಗಿಚ್ಚಿಗೆ ತುತ್ತಾದ ಕಾರ್ಕೋಟಕವನ್ನು ರಕ್ಷಿಸಿದಾಗ ಅದು ಕಚ್ಚಿ ನಳನು ಬಾಹುಕನಾದುದು ಪುರಾಣಾಮೃತದ ನೈಷಧೀಯ ಚರಿತ್ರೆಯಲ್ಲಿ ವಿವರಿಸಲ್ಪಟ್ಟುದು ಶ್ರೋತೃಮಿತ್ರರಿಗೆ ನೆನಪಿರಬಹುದು. ಆದರೆ ಇಲ್ಲಿ ರಾಜನಿಗೆ ಧೈರ್ಯ ಹೇಳುತ್ತಾ ನಾಗಕನ್ನಿಕೆಯರು, ನಾವು ವಿಶ್ವಾಸದ್ರೋಹಿಗಳಲ್ಲ, ನಿನಗೆ ಒಳಿತನ್ನುಂಟು ಮಾಡುತ್ತೇವೆ, ನಂಬು ಅಂದರು. ಆದರೂ ಬೆಂಕಿಯಿಂದ ಧಗಿಸುತ್ತಿರುವ ಚಟಿಲ್ಲನೆ ನಡುವೆ ಆಸ್ಫೋಟವಾಗುತ್ತಾ ಬಿದಿರು ಹೊತ್ತಿ ಉರಿಯಲು ನಾನು ಹೇಗೆ ಅಲ್ಲಿ ಬರಲಿ ನಿಮ್ಮ ಸನಿಹ ಎಂದು ಚಿಂತೆಗೀಡಾದನು ಅಂಚಿನಲ್ಲಿ ನಿಂತಿದ್ದ ರಾಜ. ಆ ಕ್ಷಣ ದೇವವರ್ಮನಿಗೆ ಅವನ ಅಂಗವಸ್ತ್ರವನ್ನು ವಿಶಾಲವಾಗಿ ಹರಡಲು ಹೇಳಿದ ಸರ್ಪಿಣಿಯರು ಅನತಿ ದೂರದಿಂದ ಅದರ ಮೇಲೆ ಹಾರಿದರು. ಆ ರೀತಿಯಲ್ಲಿ ಗತಿಹೀನರಾಗಿದ್ದ ಹೆಳವರಂತಿದ್ದ ನಾಗಿಣಿಯರು ವ್ಯಾಘ್ರಪಾದನ ಶಾಪದಿಂದ ಮುಕ್ತರಾಗಿ ರಾಜನ ಗತಿಯನ್ನೇ ಬದಲಿಸಲು ಮನ ಮಾಡಿದ್ದರು. ಶೈತ್ಯೋಪಚಾರ ಮಾಡಿ ನೀರು ಕೊಟ್ಟು ಉಪಚರಿಸಿದ ಶೀಲವಂತನೂ ಧೈರ್ಯಶಾಲಿಯೂ ಆದ ದೇವವರ್ಮನನ್ನು ಕೃತಜ್ಞತೆಯಿಂದ ನೋಡುತ್ತಾ ದೇವಸರ್ಪಿಣಿಯರು ಪ್ರಸನ್ನ ಚಿತ್ತರಾದರು. ಮಾತ್ರವಲ್ಲ, ಅಪೂರ್ವ ಕಾಂತಿಯಿಂದ ಮೆನುಗುತ್ತಿದ್ದ ನಾಗಿಣಿಯರು ದೇವವರ್ಮನನ್ನು ಮತ್ತೆ ರಾಜನನ್ನಾಗಿಸುವುದಾಗಿ ಹೇಳಿದರು. ಉತ್ತರೀಯದಲ್ಲೇ ಇರುತ್ತೇವೆ ಸದ್ಯಕ್ಕೆ, ಮುಂದೆ ನಡೆ, ನಮಗೆ ಯೋಗ್ಯವೆನಿಸಿದಲ್ಲಿ ನೆಲೆಸುತ್ತೇವೆ ಎಂದರು. ಭವ್ಯ ವನಸಿರಿಯ ಸಹ್ಯಾದ್ರಿ ಕಾಡಿನಲ್ಲಿ ಪಶ್ಚಿಮಾಭಿಮುಖವಾಗಿ ಸಾಗಿದ ದೇವವರ್ಮನ ಅಂಗವಸ್ತ್ರದಿಂದ ಹಿರಿಯಳಾದ ಹಾಗೂ ನಾಗಲೋಕದ ಅರಸಿಯಾಗಿದ್ದ ದೇವರತಿ ಇಳಿದು ಹೋಗಿ ಹತ್ತಿರದ ಹುತ್ತದಲ್ಲಿ ಸೇರಿದಳು. ಅದು ಅರಸಮ್ಮ ಖಾನವಾಯಿತು. ಮತ್ತೆ ಪ್ರಯಾಣ ಮುಂದುವರಿಸಿದಾಗ ನಾಗರತಿ ಕೂಡ ಸರಿದು ಹತ್ತಿರದಲ್ಲಿದ್ದ ಹುತ್ತವನ್ನು ಹೊಕ್ಕಳು. ಅದೇ ನಾಗರತಿ ಖಾನವಾಯಿತು. ಅಲ್ಲಿ ವಿಶ್ರಾಂತಿ ಪಡೆದ ದೇವವರ್ಮ ಮತ್ತೆ ಪ್ರಯಾಣ ಮಾಡಿದಾಗ ಚಾರುರತಿ ಉತ್ತರೀಯದಿಂದ ಜಾರುತ್ತಾ ಸನಿಹದ ವಲ್ಮೀಕ ಸೇರಿದಳು. ಚಾರುರತಿ ನೆಲೆಸಿದ ಜಾಗ ಚಾರುಹಾಡಿ ಕ್ರಮೇಣ ಅಪಭ್ರಂಶವಾಗಿ ಚೋರಾಡಿಯಾಯಿತು. ಉಳಿದೆರಡು ಹಾವುಗಳನ್ನೆತ್ತಿಕೊಂಡು ಮುಂದೆ ಸಾಗಿದಾಗ 4ನೆಯ ನಾಗಕನ್ನಿಕೆ ಮಂದರತಿ ಅಂಗವಸ್ತ್ರದಿಂದ ಇಳಿದು ನೆಲೆ ನಿಂತ ಸ್ಥಳವೇ
ಮಂದಾರತಿ, ಕ್ರಮೇಣ ಮಂದಾರ್ತಿ ಎಂದೇ ಪ್ರಸಿದ್ಧವಾಯಿತು. ಕೊನೆಯ ಸರ್ಪಿಣಿ ಅಂಗವಸ್ತ್ರ ಖಾಲಿ ಮಾಡಿ ಇಳಿದ ಜಾಗವೇ ಈಗಿನ ನೀಲಾವರ. ಇತ್ತ ವ್ಯಾಘ್ರಪಾದ ಮುನಿ ಸಹ್ಯಾದ್ರಿಯ ಹುಲಿಕಲ್ಲು, ಈಗಿನ ಹುಲಿಕಲ್ ಘಾಟಿ ನಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ವೇಳೆ ಕಿರಾತರ ತರುಣಿಯೋರ್ವಳು ಮುನಿಯನ್ನು ಕಾಡಿ ಬೇಡಿ ಅವರಿಂದ ಓರ್ವ ಪುತ್ರನನ್ನು ಹಡೆದಳು. ವಿಷಯ ಲಾಲಸೆಯಿಂದ ಅವೇಳೆಯಲ್ಲಿ ಹಾಗೂ ತಪಸ್ಸನ್ನಾಚರಿಸುತ್ತಿದ್ದ ಮುನಿಯ ಮನ ಕೆಡಿಸಿ ಕೂಡಿದ್ದಕ್ಕೋ ಎಂಬಂತೆ ಘೋರ ರಕ್ಕಸನೊಬ್ಬನು ಅವಳಲ್ಲಿ ಜನಿಸಿದನು. ಎಮ್ಮೆ ಕರುವಿನಂತೆ ಅರಚುತ್ತಿದ್ದ ಅವನಿಗೆ ಮಹಿಷನೆಂದೇ ಹೆಸರಾಯಿತು. ಮಾಲಿನಿ ಸುತ ಮಹಿಷ ಬೇರೆ ಎಂಬುದು ಕೇಳುಗರು ಗಮನಿಸಬೇಕು. ಅವನ ಬಗ್ಗೆ ಶ್ರೀದೇವಿ ಲೀಲೆಯಲ್ಲೇ ಹಿಂದೆ ಹೇಳಲಾಗಿದೆ. ಇತ್ತ ದಿನ ಕಳೆದಂತೆ ದೊಡ್ಡವನಾಗುತ್ತಾ ಪರಮ ಧೂರ್ತನಾಗಿದ್ದ ಮಹಿಷನಿರುವ ಪ್ರದೇಶ ಹಾಳು ಬಿದ್ದು ಹಾಳು ಹಾಡಿ ಕೊನೆಗೆ ಈಗಿನ ಹಾಲಾಡಿ ಆಯಿತು. ನಂತರ ಪ್ರಾಯ ಪ್ರಬುದ್ಧನಾಗುತ್ತಲೇ ಬ್ರಹ್ಮನನ್ನು ತಪಸ್ಸು ಮಾಡಿ ಜಗದಾದಿ ಶಕ್ತಿಯ ಹೊರತು ಬೇರೆ ಯಾರಿಂದಲೂ ಮರಣವಿಲ್ಲದ ವರವನ್ನು ಪಡೆದನು. ವರಬಲದಿಂದ ಗೊಬ್ಬಿದ ಮಹಿಷನಲ್ಲಿಗೆ ಉಳಿದ ರಕ್ಕಸರೂ ಬಂದು ಓಲೈಸಿ ಹತ್ತಿರದ ಊರಿನವರೆಲ್ಲ ದಿಕ್ಕೆಟ್ಟು ಚದುರಿ ಹೋದರು. ಕ್ರಮೇಣ ಅವುಗಳೆಲ್ಲ ಕಾಡಾಗಿ ಪರಿವರ್ತಿತವಾದವು. ಕಾಡಿಗೆ ಹಾಡಿ ಎನ್ನುವುದು ಅಲ್ಲಿನ ಭಾಷಾ ರೂಢಿ, ಅಂದರೆ ಕುಂದಗನ್ನಡ ಪದ. ಅವೇ ಈಗಿನ ಹೈಕಾಡಿ, ಬಿಲ್ಲಾಡಿ, ಅಲ್ಬಾಡಿ, ಎಡಾಡಿ, ಮತ್ಯಾಡಿ, ಹೆಬ್ಬಾಡಿ ಇತ್ಯಾದಿ. ನಾಗಕನ್ಯೆ ಮಂದರತಿ ನೆಲೆಸಿದ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ಥಾನವೂ ಕೂಡ ಲೋಕಮುಖಕ್ಕೆ ತೋರತೊಡಗಿತು. ಹಾಗೆಯೇ ಪ್ರಸಿದ್ಧವಾಗತೊಡಗಿತು ಕೂಡ. ಸುದೇವನೆಂಬ ಓರ್ವ ಬ್ರಾಹ್ಮಣನಿಗೆ ಸರ್ಪದೋಷದಿಂದ ಬಂದ ವ್ಯಾಧಿಯು ಭಗವದಿಚ್ಛೆಯಂತೆ ಇದೇ ನಾಗಕ್ಷೇತ್ರದಲ್ಲಿ ಬಂದು ಪುಷ್ಕರಣಿಯಲ್ಲಿ ಮಿಂದು ಕುಮಾರಸ್ವಾಮಿಯನ್ನು ಅರ್ಚಿಸಿದಾಗ ನಿವಾರಣೆಯಾಯಿತು. ಇದರಿಂದ ಬಲು ಸಂತೋಷಿಸಿದ ಸುದೇವನು ಅಲ್ಲೇ ನೆಲ್ಲಿ ಮರದಡಿಯಲ್ಲಿ ತಪಸ್ಸನ್ನಾಚರಿಸತೊಡಗಿದನು. ಹಾಗಾದ್ರೆ ಮುಂದೇನಾಯಿತು ಎಂದು ಮುಂದೆ ನೋಡೋಣ. ಓಂ ಶ್ರೀರಾಮಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತೋ. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.